ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಂಡ್ಯ ಜಿಲ್ಲೆಯಲ್ಲಿ ದಿನೇ ದಿನೇ ರಣ ಬಿಸಿಲು ಹೆಚ್ಚಾಗ್ತಾ ಇದೆ. ಬಿಸಿಲಿನಿಂದ ಕೆಆರ್ಎಸ್ ಡ್ಯಾಂನ ನೀರಿನ ಪ್ರಮಾಣ ಕೂಡ ಇಳಿಕೆ ಕಂಡಿದೆ. ಇನ್ನು ಮತ್ತೊಂದು ಕಡೆ ಬತ್ತಿ ಹೋಗ್ತಾ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ದಿನೇ ದಿನೇ ರಣ ಬಿಸಿಲು ಹೆಚ್ಚಾಗ್ತಾ ಇರುವಂತದ್ದು. ಇದಕ್ಕೆ ಬಿಸಿಲಿನಿಂದ ಕೆಆರ್ಎಸ್ ಡ್ಯಾಂನ ನೀರಿನ ಪ್ರಮಾಣ ಕೂಡ ಇಳಿಕೆ ಕಂಡಿದೆ. ಮತ್ತೊಂದು ಕಡೆ ಬತ್ತಿ ಹೋಗ್ತಾ ಇವೆ ಜಿಲ್ಲೆಯ ಜೀವ ನದಿಗಳು. ಹರಿವು ನಿಲ್ಲಿಸಿದ ಕಾವೇರಿ, ಹೇಮಾವತಿ, ಲೋಕಪಾವನಿ. ಜಿಲ್ಲೆಯಲ್ಲಿ ನೀರಿಲ್ಲದೆ ಬಹುತೇಕ ಕೆರೆ ಕಟ್ಟೆಗಳು ಕೂಡ ಬತ್ತಿ ಹೋಗಿದೆ. ಬೇಸಿಗೆ ರಣ ಬಿಸಿಲಿಗೆ ಜಿಲ್ಲೆಯ ಜನರು ಕೂಡ ಹೈರಾಣಾಗಿ ಹೋಗಿದ್ದಾರೆ. ಮಳೆ ಇಲ್ಲದೆ ರೈತ ಸಮುದಾಯ ಈಗ ಕಂಗಾಲಾಗಿರುವಂಥದ್ದು. ಇನ್ನು ಸಾಕಷ್ಟು ರಣರಣ ಬಿಸಿಲಿನಿಂದ ಸಾಕಷ್ಟು ಜನರು ಕೂಡ ಹೈರಾಣಾಗಿ ಹೋಗಿದ್ದಾರೆ. ಮತ್ತೊಂದು ಕಡೆ ಸಾಕಷ್ಟು ಜಿಲ್ಲೆಯ ಜೀವ ನದಿಗಳು ಕೂಡ ಬತ್ತಿ ಹೋಗ್ತಾ ಇರುವಂಥದ್ದು. ಇನ್ನು ಬಿಸಿಲಿನಿಂದಾಗಿ ಕೆಆರ್ಎಸ್ ಡ್ಯಾಂನ ನೀರಿನ ಪ್ರಮಾಣ ಕೂಡ ಸಾಕಷ್ಟು ಪ್ರಮಾಣ ಕೂಡ ಇಳಿಕೆ ಕಂಡಿದೆ. ಜಿಲ್ಲೆಯಲ್ಲಿ ನೀರಿಲ್ಲದೆ ಬಹುತೇಕ ಕೆರೆ ಕಟ್ಟೆಗಳು ಬತ್ತಿ ಹೋಗ್ತಾ ಇದೆ. ಇನ್ನು ಬೇಸಿಗೆಯ ರಣ ಬಿಸಿಲಿಗೆ ಜಿಲ್ಲೆಯ ಜನರು ಕೂಡ ಸಾಕಷ್ಟು ಹೈರಾಣಾಗಿ ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆ ಜಿಲ್ಲೆಯ ಜೀವ ನದಿಗಳು ಕೂಡ ಬತ್ತಿ ಹೋಗಿದ್ದಾವೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಕೆಆರ್ಎಸ್ ಡ್ಯಾಂನಲ್ಲಿ ಒಂದು ಚೂರು ಕೂಡ ನೀರು ಇಲ್ಲ. ಸಾಕಷ್ಟು ಈ ಬಾರಿ ಸಾಕಷ್ಟು ಬಿಸಿಲಿನಿಂದ ರೈತರು ಕೂಡ ಸಾಕಷ್ಟು ಹೈರಾಣಾಗಿ ಹೋಗಿದ್ದಾರೆ. ಒಂದು ರೀತಿಯಾಗಿ ಮಳೆ ಇಲ್ಲದೆ ರೈತ ಸಮುದಾಯವೇ ಈಗ ಕಂಗಾಲಾಗಿ ಹೋಗಿದ್ದಾರೆ.